ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ನಿಮ್ಮನ್ನು ಸದಾ ಹ್ಯಾಪಿಯಾಗಿ ಚೆನ್ನಾಗಿಟ್ಟಿರಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೇನೆ. ಇವತ್ತೇನು ಗೌರಿ ಗಣೇಶ ಹಬ್ಬ ಅಲ್ಲ, ಸೊ ಅದೇ ನಾನು ಬ್ಲಾಗ್ ಮಾಡ್ತಾ ಇರೋದು. ಅಂದರೆ ನಾನೇನು ಅಲ್ಲಿ ಪೂಜೆ ಸುಮ್ಮನೆ ಮಾಡಿಬಿಟ್ಟು ನಂತರ ನಾನು ಅಲ್ಲಿ ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೀನಿ ಅಷ್ಟೇ. ಬ್ಲಾಗ್ ನೋಡಿ ನಿಮಗೂ ಇಷ್ಟ ಆಗಬಹುದು. ನೆಕ್ಸ್ಟ್ ಇನ್ನೇನಿಲ್ಲ ಫ್ರೆಂಡ್ಸ್ ಹೇಳೋದು, ಎಲ್ಲ ಚೆನ್ನಾಗಿದ್ದೀರಲ್ವ? ನಾವು ಅಷ್ಟೇ ತುಂಬಾ ಚೆನ್ನಾಗಿದ್ದೀವಿ. ಹಬ್ಬ ಎಲ್ಲ ಮುಗೀತಾ ನಿಮ್ಮದು? ನಮ್ಮದು ಮುಗೀತು ಹಬ್ಬ ಎಲ್ಲನೂ. ಇನ್ನು ಅಡುಗೆ ಮಾಡಿಕೊಂಡು ತಿನ್ನೋದಷ್ಟೇ ಕೆಲಸ. ನೆಕ್ಸ್ಟ್ ಅಡುಗೆ ಆದಮೇಲೆ ನಾನು ಏನೇನು ಮಾಡಿದ್ದೀನಿ ಏನು ಅಂತ ನಿಮಗೆಲ್ಲ ತೋರಿಸ್ತೀನಿ, ನೀವು ನೋಡಿ. ನೆಕ್ಸ್ಟು ನೀವೇನೇನು ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಬಾಯ್. ನಾವು ಬೆಳಗ್ಗೆ ಎದ್ದು ಮನೆಯೆಲ್ಲ ಒರೆಸ್ಕೊಂಡು ನಾನು ಮತ್ತು ಸ್ವಲ್ಪ ಪಾತ್ರೆ ಇತ್ತು ಕಿಚನ್ನಲ್ಲಿ, ಅವೆಲ್ಲ ತೊಳೆದ್ಬಿಟ್ಟು ನೆಕ್ಸ್ಟು ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ನಾವು ಈಗ ನಾಗಲ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಪೂಜೆ ಮಾಡಬೇಕಲ್ಲ, ಹೋಗಿ ಮತ್ತು ಹುತ್ತ ಅಲ್ಲೂ ಮಾಡಬೇಕು ಅಲ್ಲ ಪೂಜೆ. ಅದಕ್ಕೆ ನೀರು ಮತ್ತು ತೆಂಗಿನಕಾಯಿ ಪೂಜೆ ಸಾಮಾನೆಲ್ಲ ಎತ್ಕೊಂಡು ಹೋಗ್ತಾ ಇದ್ದೀವಿ, ನಾನು ನಮ್ಮ ಹಸ್ಬೆಂಡ್ ಇಬ್ಬರೂ. ಇದು ನಾವು ಹೋಗೋ ದಾರಿ ತೋರಿಸ್ತಾ ಇದ್ದೀನಿ ನಿಮಗೆ. ಅಲ್ಲಿ ಒಂದು ಸ್ವಲ್ಪ ದೂರನೇ ಆಗುತ್ತೆ, ನಮಗೆ ಒಂದು 10 ಮಿನಿಟ್ಸ್ ಆ ಥರ ಆಗುತ್ತೆ ನಾವು ಅಲ್ಲಿಗೆ ಹೋಗೋಕ್ಕೆ. ಹೋದ್ವಿ, ನಿಮಗೆ ಒಂದು ಮನೆ ತೋರಿಸ್ತೀನಿ, ಪಿಂಕ್ ಕಲರ್ ಮನೆ. ಅಲ್ಲೇ ನಮ್ಮ ಮ್ಯಾರೇಜ್ ಆಗಿತ್ತು, ಆ ಮನೆಯಲ್ಲೇ. ಅದು ನಮ್ಮ ಹಸ್ಬೆಂಡ್ ಇದ್ದಾರಲ್ಲ, ಅವರು ಮಾವ ಅವ್ರದ್ದು ಮನೆ. ಅದು ಹೊಸ್ದಾಗಿ ಕನ್ಸ್ಟ್ರಕ್ಷನ್ಸ್ ಆಗಿತ್ತು. ಅದಕ್ಕೆ ಆ ಮನೆಯಲ್ಲಿ ಏನು ಅಂದರೆ ಸಂಸಾರ ಇರಲಿಲ್ಲ, ಅದಕ್ಕೆ ಆ ಮನೆಯಲ್ಲಿ ಮದುವೆ ಮಾಡ್ಕೊಂಡಿದ್ದು ನಾವು. ರಿಸೆಪ್ಷನ್ ಎಲ್ಲ ಅಲ್ಲೇ ಆಗಿತ್ತು. ನೆಕ್ಸ್ಟು ದೇವಸ್ಥಾನ ಐತೆ, ತಿರುಮಲ ಸ್ವಾಮಿ ದೇವಸ್ಥಾನ ಐತೆ, ಅಲ್ಲಿ ನಮ್ಮದು ತಾಳಿ ಎಲ್ಲ ಕಟ್ಟಿಸಿದ್ದು ಅಲ್ಲೇ. ತುಂಬ ಚೆನ್ನಾಗಿತ್ತು ಮೆಮೊರಿ ಅಲ್ವಾ, ಸೊ ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಆ ಮನೆ ನೋಡಿದ ತಕ್ಷಣವೇ ನನಗೆ ಮ್ಯಾರೇಜ್ ದಿನೇ ಬರೋದು. ನೆಕ್ಸ್ಟು ಆಗ ಅಲ್ಲಿ ಹೋಗ್ಬಿಟ್ಟು ನಾಗಲು ದೇವ್ರ ಹತ್ರ ಪೂಜೆ ಮಾಡಿಕೊಂಡು, ಹುತ್ತಕ್ಕೆ ಪೂಜೆ ಮಾಡಿಕೊಂಡು ನೆಕ್ಸ್ಟು ಮನೆಗೆ ಬಂದು ಮನೇಲಿ ಗಣೇಶನ ಕೂರಿಸ್ಬಿಟ್ಟು ಹೂವು ಅದು ಎಲ್ಲ ಡೆಕೋರೇಷನ್ ಈ ಸಲ ಅಷ್ಟೊಂದು ಮಾಡಿಲ್ಲ. ನಮಗೆ ಹಾಫ್ ಡೇ ಅಷ್ಟೇ ಎಲ್ಲ ಟೈಮ್ ಇದ್ದಿತ್ತು, ಅದಕ್ಕೆ ನಾವು ಆ ಥರ ಏನೂ ಮಾಡಲಿಲ್ಲ. ಇದು ಇನ್ನೊಂದು ಡಾಗಿದ್ದು, ಎರಡು ಫಸ್ಟು ಬ್ಲ್ಯಾಕ್ದು ತೋರಿಸ್ದೆಲ್ಲ, ನೆಕ್ಸ್ಟು ಇದೊಂದು. ಎರಡು ನಾಯಿಗಳು ನಮ್ಮ ಮನೆ ಮುಂದೆ ಇರ್ತವೆ ಯಾವಾಗೂ. ಟೈಮ್ ಟು ಟೈಮ್ ಅವೆರಡು ಮನೆಯೂ ನಮ್ಮ ಮನೆ ಹತ್ರನೇ ಇರ್ತವೆ. ನಾವೆಲ್ಲೋದ್ರೂ ಅವು ಬರ್ತವೆ. ನಾವು ದೇವಸ್ಥಾನ ಹತ್ರಕ್ಕೆ ಹೋಗಿದ್ದೆ ಅಲ್ವಾ ಪೂಜೆಗೆ, ಅಲ್ಲಿಗೂ ಬಂದಿತ್ತು. ನಮಗೆ ಭಯ, ಅಯ್ಯೋ ನಾಯಿಗಳೆಲ್ಲ ಕಚ್ಚಾಗ್ಬಿಡ್ತಾವೆ, ಓಡಿಸಿದ್ರೂ ಹೋಗಲಿಲ್ಲ. ಅದು ಏನು ಮಾಡೋಕ್ಕಾಗುತ್ತೆ, ಅವು ನಿಯತ್ತು, ಅವು ಅಷ್ಟೇ ಅಲ್ವಾ, ಊಟ ಹಾಕ್ತೀವಿ ಅಂತ ನಿಯತ್ತು. ಡಾಗ್ ಅಂದರೆ ಅದಕ್ಕೆ ನನಗೆ ತುಂಬ ಇಷ್ಟ ಆಗೋದು. ಹಬ್ಬ ಅಲ್ವಾ, ನಮ್ಮ ಮನೇಲಿ ಹಬ್ಬಕ್ಕೆ ಏನೇನು ಮಾಡಿದ್ದೀವಿ ಅಂದರೆ ಹೆಸರುಬೇಳೆ ಮಾಡಿದ್ದೀನಿ, ಸಾಂಬಾರು, ವಡೆಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ, ಕಡುಬು, ವೈಟ್ ರೈಸ್. ಇವು ವಡೆಗೆ ಎಲ್ಲ ರೆಡಿ ಮಾಡಿಟ್ಟೆ, ಬಿಸಿ ಬಿಸಿಯಾಗೆ ಸುಟ್ಕೊಂಡು ತಿನ್ನೋಣ ಅಂದ್ಬಿಟ್ಟು ನಾನು ವಡೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ನಮ್ಮ ಹಸ್ಬೆಂಡ್ ಎಲ್ಲ ಹೋಗಿದ್ದಾರೆ, ಅವ್ರು ಬಂದಮೇಲೆ ಬಿಸಿ ಬಿಸಿಯಾಗಿ ವಡೆ ತಿಂತೀವಿ. ಕಡುಬು ಇಷ್ಟೇ ಯಾಕೆ ಅಂದರೆ ನಾನು ನನ್ನ ಮಗ ಇಬ್ಬರೇ ತಿನ್ನೋದು, ಸೊ ಅದಕ್ಕೆ ಇಷ್ಟೇ ಮಾಡಿದ್ದೆ. ಇನ್ನು ಕೋಸಂಬರಿನೂ ಅಷ್ಟೇ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಅದು ಉಪ್ಪು ಹಾಕ್ಕೊಂಬಿಟ್ಟು ಕಲಿಸ್ಕೊಂಡು ತಿನ್ನೋದಷ್ಟೇ. ಉಪ್ಪು ಹಾಕಿದ್ರೆ ಬೇಗ ಅಳಿಸೋಗುತ್ತಲ್ಲ, ಸೊ ಹಾಗಾಗಿ ಸಾಂಬಾರು, ತರಕಾರಿ ಸಾಂಬಾರು ಇಷ್ಟೇ ಫ್ರೆಂಡ್ಸ್ ನಮ್ಮ ಮನೇಲಿ ಹಬ್ಬಕ್ಕೆ ಊಟ. ನಿಮ್ಮ ಮನೆಗೆ ಏನೇನು ಮಾಡಿದ್ರಿ ಏನು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಎಲ್ಲ ಅಡುಗೆ ಮಾಡಿದ್ನೆಲ್ಲ ನನ್ನ ಮನೇನ ಕಿಚನ್ ನೋಡ್ರಿ ಹಿಂಗೆ ಆಗಿದೆ ಅಂತ ನೋಡ್ರಿ. ಹೋಗಿದ್ದೆ ಎಲ್ಲ ಕ್ಲೀನ್ ಮಾಡಿಕೊಂಡು, ಸಿಂಕ್ ತುಂಬ ಪಾತ್ರೆ ಇದೆ. ನಾನು ಇದು ನೋಡ್ರಿ ಇಷ್ಟೆಲ್ಲ ಕ್ಲೀನ್ ಮಾಡಬೇಕು. ಇವಾಗ ಹಬ್ಬದ ದಿನ ನಮ್ಮ ಹೆಂಗಸ್ರಿಗೆ ಹಬ್ಬ ಆಗಲಿ ಏನನ್ನ ಆಗಲಿ
ಕೆಲಸಗಳು ಮಾತ್ರ ತಪ್ಪಿಲ್ಲ ಅಲ್ವಾ ಫ್ರೆಂಡ್ಸ್. ಈಗ ಗಂಡಸ್ರಿಗಾದರೆ ಅವ್ರಿಗೆ ಆಫೀಸ್ಗೆ ಹೋಗೋರಾದರೆ ರಜೆ ಎಲ್ಲ ಕೊಡ್ತಾರೆ. ಬಟ್ ನಮಗೆ ರೆಸ್ಟ್ ಅನ್ನೋದೇ ಸಿಗೋದಿಲ್ಲ ಅಲ್ವಾ. ನಾವು ಬದುಕಿರೋ ತನಕ ನಮಗೆ ಕೆಲಸಗಳು ಮುಗಿಯೋದೇ ಇಲ್ಲ ಅಲ್ವಾ ಫ್ರೆಂಡ್ಸ್. ಎಲ್ಲ ಹೆಂಗಸ್ರಿಗೂ ಅಷ್ಟೇ. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ನಾವು ಕೇಳ್ಕೊಂಬಂದಿದ್ದೀವಿ ಅಷ್ಟೇ ಅಲ್ವಾ. ಅಷ್ಟೆಲ್ಲ ಮಾಡ್ದೆ ಅಲ್ಲ, ನನ್ನ ಮುಖ ನೋಡಿ ಹೇಗಿದೆ ಅಂತ. ಫುಲ್ ಆಯ್ಲಿ ಥರ ಆಗಿದೆ. ಇರಲಿ, ಈ ಕೆಲಸಗಳೆಲ್ಲ ಮುಗಿದ್ಮೇಲೆ ಮುಖ ತೊಳ್ಕೊಂಡ್ರೆ ಆಯಿತು. ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಲ್ಲ ಫ್ರೆಂಡ್ಸ್, ನಮ್ಮ ಕೆಲಸಗಳು ಹಾಗೆ ಇರೋದು. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ನಮ್ಮದು.